ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾವಿವತ್ತು ಹೋಗ್ತಾ ಇರೋದು ಪಯಣ ಕಾರ್ ಮ್ಯೂಸಿಯಂ ಒಳಗಡೆ ಇರುವ ಮಂಜುಷಾ ಅನ್ನೋ ಮ್ಯೂಸಿಯಂಗೆ. ಇದು ಬಂದು ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಲೊಕೇಟ್ ಆಗಿದೆ. ಸೊ ಶ್ರೀರಂಗಪಟ್ಟಣ ಹತ್ತತ್ರನೇ ಸಿಗುತ್ತೆ ನಿಮಗೆ. ಆ್ಯಂಡ್ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 9 o'clockಗೆ ಓಪನ್ ಆದರೆ ಈವ್ನಿಂಗ್ 7:30ಗೆ ಕ್ಲೋಸ್ ಆಗುತ್ತೆ. ಇದಕ್ಕೆ ಸಪ್ರೇಟಾಗಿ ಟಿಕೆಟ್ಸ್ ಏನು ತೊಗೋಬೇಕು ಅಂತ ಇಲ್ಲ. ಪಯಣ ಕಾರ್ ಮ್ಯೂಸಿಯಮ್ಗೆ ನೀವೇನು ಟಿಕೆಟ್ ತೊಗೋತೀರಲ್ಲ, 50 rupees ಪರ್ ಹೆಡ್ ಇರುತ್ತೆ ಅಡಲ್ಟ್ಸ್ಗೆ, ಅಷ್ಟೇ ಚಾರ್ಜ್ ಆಗುತ್ತೆ. ಅದರೊಳಗಡೆ ಇರುವಂಥದ್ದು ಮಂಜುಷಾ ಮ್ಯೂಸಿಯಮ್ಮು. ಎಲ್ಲ ದಿನವೂ ಓಪನ್ ಇರುತ್ತೆ. ಆ್ಯಂಡ್ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ವಸ್ತುಗಳನ್ನ ಇಲ್ಲಿ ತೋರಿಸಿದ್ದಾರೆ. ಸೊ ಎಲ್ಲ ಪಾತ್ರೆಗಳು ಹಳೆ ಕಾಲದಲ್ಲಿ ಯಾವ್ಯಾವ ಥರ ಇರ್ತಾಯಿತ್ತು ಅವೆಲ್ಲನೂ ಇದೆ ಇಲ್ಲಿ. ಈಗಿನ ಕಾಲದಲ್ಲಂತೂ ನಮಗೆ ಈ ವಸ್ತುಗಳನ್ನ ನೋಡೋಕ್ಕೆ ಎಲ್ಲೂ ಸಿಗೋದೇ ಇಲ್ಲ. ಇಲ್ಲಿ ತುಂಬ ಚೆನ್ನಾಗಿ ಪ್ರಿಸರ್ವ್ ಮಾಡ್ಕೊಂಡ್ಬಂದಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಸಾಕಷ್ಟು ವಸ್ತುಗಳನ್ನ ಇಟ್ಟಿದ್ದಾರೆ. ನಾವು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ನಾವು ಬಂದಿರತಕ್ಕಂಥ ದಾರಿನ ಯಾವತ್ತೂ ಮರಿಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಈ ಒಂದು ಮ್ಯೂಸಿಯಂ ಒಳ್ಳೆ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಹಳೆ ಕಾಲದ ಎಲ್ಲ ವಸ್ತುಗಳನ್ನ ಎಷ್ಟು ನೀಟಾಗಿ ನಮ್ಮ ಒಂದು ಬೇರಿಗೆ ಒಂದು ರಿಲೇಟ್ ಆಗಿರುವಂಥ ವಸ್ತುಗಳನ್ನ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಇದು ಒಂದು ಶುಗರ್ ಕೇನ್ ಜ್ಯೂಸ್ ಮಾಡುವಂತಹ ಮೆಷಿನ್ನು. ಇವಾಗೆಲ್ಲ ಬೇರೆ ಥರ ಮೋಟರ್ ಮೆಷಿನ್ ಬಂದಿದೆ, ಬಟ್ ಆವಾಗ ಯಾವ ಥರ ಇತ್ತು ಅಂತ ನೀವು ನೋಡ್ಬೋದು. ಹಾಗೆ ಇದೊಂದು ದೊಡ್ಡ ಪಾತ್ರೆ ಇದೆ, ನೀವು ನೋಡ್ಬೋದು. ಸೊ ಇದು ಅಷ್ಟೇ ಹಳೆ ಕಾಲದ್ದು ಒಂದು ಯೂಸ್ ಮಾಡ್ತಿದ್ದಂಥ ವಸ್ತು. ಆ್ಯಂಡ್ ದಿಸ್ ಈಸ್ ಎ ಸ್ಟುಡಿಯೋ ಕ್ಯಾಮ್ರಾ. ಹಾಗೆ ಅಂಡರ್ವುಡ್ ಟೈಪ್ ರೈಟರ್ ಅಂತ ಇದೆ, ಮಾಡೆಲ್ ಎಸ್. ಇದು ಹಳೆ ಕಾಲದಲ್ಲಿ ಇರುವಂತಹದ್ದು. ಇವಾಗ ಎಲ್ಲ ಬೇರೆ ಬೇರೆ ಥರನೇ ಬಂದಿದೆ. ಹಾಗೆ ಯಾವ ಒಂದು ವರ್ಷದಲ್ಲಿ ಯಾವುದಿತ್ತು ಅಂತ ಹೇಳಿಬಿಟ್ಟು ನೀವು ನೋಡ್ಬೋದು. ಹಾಗೆ ಅದರ ಮೆಕ್ಯಾನಿಸಮ್ ಎಲ್ಲದನ್ನು ಅಲ್ಲಿ ಒಂದು ಇಮೇಜಲ್ಲಿ ಹಾಕಿದ್ದಾರೆ. ಹಾಗೆ ಪ್ರತಿಯೊಂದು ಅಷ್ಟೇ ನೀವು ಟೈಪ್ ರೈಟರ್ಸ್ನ ನೋಡ್ಬೋದು. ಬೇರೆ ಬೇರೆ ಥರ ಟೈಪ್ ರೈಟರ್ಸ್ ಇದೆ. ಆ್ಯಂಡ್ ದಿಸ್ ಈಸ್ ಅ ಥಿಯೋಡೊಲೈಟ್. ಅದರ ಒಂದು ಏನು ಡಿಸ್ಕ್ರಿಪ್ಷನ್ನ ಪ್ರಾಪರಾಗಿ ಹಾಕಿದ್ದಾರೆ. ನಾವು ನೀಟಾಗಿ ನಿಂತ್ಕೊಂಡು ಎಲ್ಲದನ್ನು ಓದಿ ಅರ್ಥ ಮಾಡಿಕೊಂಡು ಬರ್ಬೋದು. ಟೈಮ್ ಲಿಮಿಟ್ ಏನೂ ಇರೋದಿಲ್ಲ. ಹಾಗೆ ಇವೆಲ್ಲ ಲಿಪಿ ಹೇಗೆ ಶುರುವಾಯಿತು ಅನ್ನೋವಂಥದ್ದು ಒಂದು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸೊ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಹೇಗೆ ಶುರುವಾಗಿದ್ದು ಅನ್ನೋದಕ್ಕೆ, ಸೊ ಪ್ರಾಪರಾಗಿ ತಾಳೆಗರಿಯಿಂದ ಹೇಗೆ ಶುರುವಾಯಿತು ಅವೆಲ್ಲದನ್ನು ನಿಮಗೆ ನೋಡೋದಕ್ಕೆ ಸಿಗುತ್ತೆ ಅಂತಲೇ ಹೇಳ್ತೀನಿ. ತಾಮ್ರಪತ್ರ ಇತ್ತು, ಆಮೇಲೆ ಕಡತ ಇತ್ತು. ಅದಾದಮೇಲೆ ನೀವು ನೋಡ್ಬೋದು ಒಂದು ಲೆಟರ್ ಅಥವಾ ಒಂದು ಪೇಪರ್ ಮೇಲೆ ಬರೆಯುವಂಥದ್ದು ಶುರುವಾಗಿತ್ತು. ನನಗೆ ಇದನ್ನು ನೋಡಿ ಕಾಂತಾರ ಮೂವಿನೇ ನೆನಪಾಗಿತ್ತು. ಆ್ಯಂಡ್ ಹಳೆ ಕಾಲದ ಟೆಲಿಸ್ಕೋಪ್ ಇದೆ ಇಲ್ಲಿ. ಹಾಗೆ ಕ್ಯಾಂಡಲ್ ಸ್ಟಿಕ್ ಟೆಲಿಫೋನ್ ಅಂತ ಒಂದು ಯಾವ ಥರ ಇತ್ತು ಅಂತ ನೀವು ನೋಡ್ಬೋದು. ಆ್ಯಂಡ್ ಇದು ಒಂದು ನೇವಿಯ ಟೆಲಿಫೋನ್. ಹಾಗೆ ಬೇರೆ ಬೇರೆ ಥರ ಐರನ್ ಬಾಕ್ಸ್ಗಳನ್ನ ಇಟ್ಟಿದ್ದಾರೆ. ಸೊ ಕೋಲ್ ಐರನ್ ಬಾಕ್ಸ್ಗಳು ಇವೆಲ್ಲ. ಇವಾಗ ಎಲೆಕ್ಟ್ರಿಕ್ ಐರನ್ ಬಾಕ್ಸಸ್ ಬಂದಿದೆ, ಬಟ್ ಸ್ಟಿಲ್ ಕೆಲವರು ಅದನ್ನೇ ಯೂಸ್ ಮಾಡ್ತಾರೆ. ನೀವೇನಾದರೂ ಐರನ್ಗೆ ಅಂತ ಕೊಟ್ಟರೆ ಬಟ್ಟೆನ. ಆ್ಯಂಡ್ ಇವೆಲ್ಲ ಒಂದು ಕ್ಯಾಮ್ರಾಸ್ನ ಇಟ್ಟಿದ್ದಾರೆ. ರೋಲಿಫ್ಲೆಕ್ಸ್ ಕ್ಯಾಮ್ರಾ ಅಂತ ಒಂದು, ಹಾಗೆ ಇನ್ನೊಂದು ಬಂದು ಬಾಕ್ಸ್ ಕ್ಯಾಮ್ರಾ ಅಂತ. ಹಾಗೆ ಹಳೆ ಕಾಲದಿಂದ ಬಂದಿರತಕ್ಕಂಥ ಗಡಿಯಾರ ಅಥವಾ ಕ್ಲಾಕ್ಗಳನ್ನ ಇಟ್ಟಿದ್ದಾರೆ. ಹಾಗೆ ಇದು ಬಂದು ಇವಾಗ ಇರುವಂಥದ್ದು. ಹಾಗೆ ಒಂದಿಷ್ಟು ದೇವರ ಫೋಟೋಗಳನ್ನ ಇಟ್ಟಿದ್ದಾರೆ. ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ನಾವು ಕಷ್ಟಗಳು ಬಂದಾಗ ಮಾತ್ರ ದೇವ್ರನ್ನ ನೆನೆಸ್ಕೋಬಾರ್ದು. ಎಲ್ಲ ಟೈಮಲ್ಲೂ ನಾವು ದೇವ್ರಿಗೆ ಚಿರಋಣಿ ಆಗಿರಬೇಕು ಅಂತ ಹೇಳ್ತಾರೆ. ಕಷ್ಟ ಬಂದಾಗ ಮಾತ್ರ ಹೋದರೆ ದೇವರು ಅನ್ಕೊತಾರಂತೆ, ಈ ವ್ಯಕ್ತಿ ಕಷ್ಟ ಬಂದಾಗ ಮಾತ್ರ ನನ್ನ ಹತ್ರ ಬರೋದು, ನನ್ನ ನೆನಪು ಮಾಡ್ಕೊಳ್ಳೋದು, ಹಾಗಾಗಿ ಇವನಿಗೆ ಕಷ್ಟಗಳನ್ನೇ ಕೊಡೋಣ, ಆ ನೆಪದಲ್ಲಾದರೂ ನನ್ನನ್ನು ನೆನಪು ಮಾಡ್ಕೊತಾನೆ ಅಂತ ಹೇಳಿಬಿಟ್ಟು ಕಷ್ಟಗಳನ್ನೇ ಕೊಡ್ತಾರೆ. ಹಾಗಾಗಿ ಎಲ್ಲ ಟೈಮಲ್ಲೂ ನಾವು ದೇವರಿಗೆ ಚಿರಋಣಿ ಆಗಿರಬೇಕು ಅಂತ ನಾನೆಲ್ಲೂ ಕೇಳಿದ್ದೀನಿ. ಹಾಗೆ ಇದು ಬಂದು ಹಳೆ ಕಾಲದ ವೈನ್ ಗ್ಲಾಸ್ ಬಾಟಲ್. ಆ್ಯಂಡ್ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ಟೀ ಸ್ಟೀಮರ್ ಅಥವಾ ಟೀ ಬಾಯ್ಲರ್ ಅಂತ ಏನು ಹೇಳ್ತೀವಲ್ಲ, ಅದು ಬಂದು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ರೆಟ್ರೋ ಮತ್ತು ವಿಂಟೇಜ್ ಅಂತ ಅಂದಮೇಲೆ ಒಂದು ಕರೆನ್ಸಿ ಮತ್ತು ಸ್ಟ್ಯಾಂಪ್ಗಳನ್ನ ಹೇಗೆ ಮರೆಯೋಕ್ಕಾಗತ್ತೆ. ಸೊ ಪ್ರತಿಯೊಂದು ಸ್ಟ್ಯಾಂಪ್ಗಳನ್ನೂ ಇಟ್ಟಿದ್ದಾರೆ. ಹಾಗೆ ಕರೆನ್ಸಿಗಳನ್ನೂ ಇಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಹಳೆ ಕಾಲದಲ್ಲಿ ಇದ್ದಂತಹ ನೋಟ್ಗಳು ಮತ್ತು ಕಾಯಿನ್ಗಳನ್ನು ಎಲ್ಲದನ್ನು ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಹಾಗೆ ಒಂದಿಷ್ಟು ಮಾಸ್ಟರ್ ಪೀಸಸ್ಗಳನ್ನ ಇಟ್ಟಿದ್ದಾರೆ. ಭಾರತೀಯ ರಾಜವಂಶಗಳಿಂದ ಬೆಳೆಸಲ್ಪಟ್ಟ ಶಿಲ್ಪಕಲಾ ವೈಭವ ಅಂತ ಹಾಕಿದ್ದಾರೆ. ಆ್ಯಂಡ್ ಈ ಎಲ್ಲ ವಸ್ತುಗಳನ್ನ ಮುಟ್ಟೋ ಹಾಗಿಲ್ಲ. ನೀವು ದೂರದಿಂದ ಬೇಕಾದ್ರೆ ಫೋಟೋಸ್ನ ತೊಗೋಬೋದು, ಹಾಗೆ ಹತ್ರ ನಿಂತ್ಕೊಂಡು ಫೋಟೋಸ್ನ ತೊಗೋಬೋದು, ಬಟ್ ಮುಟ್ಟೋ ಹಾಗಿಲ್ಲ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ
ಪೇಪರ್ ಕಟ್ಟಿಂಗ್ ಮೆಷಿನ್ ಹೇಗಿತ್ತು ಅಂತ ತುಂಬಾ ದೊಡ್ಡದಾಗಿತ್ತು. ಇವಾಗೆಲ್ಲ ಬರ್ತಾ ಎಲ್ಲ ಮೆಷಿನ್ಸು ಆಗಿರಲಿ ಕಾಂಪ್ಯಾಕ್ಟ್ ಆಗಿದೆ. ನೀವು ಸಿಸ್ಟಮ್ನೇ ತೊಗೊಳ್ಳಿ ಎಕ್ಸಾಂಪಲ್ ಆಗಿ. ಸೊ ಆವಾಗೆಲ್ಲ ಎಷ್ಟು ದೊಡ್ಡದಾಗಿತ್ತು ಒಂದು ಕಂಪ್ಯೂಟರ್, ಇವಾಗ ಹ್ಯಾಂಡಿ ಆಗಿದೆ, ಲ್ಯಾಪ್ಟಾಪ್ಸ್ ಎಲ್ಲ ಬಂದಿದೆ. ಹಾಗೆ ಐಪ್ಯಾಡ್ಸ್ ಆ್ಯಂಡ್ ಟ್ಯಾಬ್ಲೆಟ್ಸ್ ಅವೆಲ್ಲನೂ ಅಷ್ಟೇ ಎಲ್ಲ ಹ್ಯಾಂಡಿ ಆಗಿದೆ. ಮುಂಚೆ ಎಲ್ಲ ಪೋರ್ಟೇಬಲ್ ಇರ್ತಿರಲಿಲ್ಲ. ಆ್ಯಂಡ್ ಹಳೆ ಕಾಲದಲ್ಲಿ ಇದ್ದಂತಹ ಆಯುಧಗಳನ್ನ ಇಟ್ಟಿದ್ದಾರೆ, ಒಂದಿಷ್ಟು ವೆಪನ್ಸ್ಗಳನ್ನ ಇಟ್ಟಿದ್ದಾರೆ. ಹಾಗೆ ಇದು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ಕತ್ತಿಗಳು ಹಾಗೆ ಗನ್ಗಳನ್ನ ಇಟ್ಟಿದ್ದಾರೆ. ಆ್ಯಂಡ್ ದಿಸ್ ಇಸ್ ಅ ರೈಫಲ್. ಇದು ಬಂದು ಆವಾಗ ಯೂಸ್ ಮಾಡ್ತಿದ್ದಂತಹ M40 ರೆಗ್ಯುಲಸ್ ರೈಫಲ್. ಸೊ ನೀವು ಮೂವಿಗಳಲ್ಲಿ ಈಗಲೂ ನೋಡಿರ್ತೀರ, ಕೆಲವೊಂದು ತೋರಿಸ್ತಾರೆ ಮೂವಿಗಳಲ್ಲಿ, ಆ್ಯಕ್ಷನ್ ಮೂವಿಗಳಲ್ಲಿ. ಆ್ಯಂಡ್ ದಿಸ್ ಈಸ್ ದ ಕೊಲಂಬಿಯನ್ ಪ್ರೆಸ್. ಹಾಗೆ ಇಲ್ಲಿಂದ ಎಕ್ಸಿಟ್ ಇರುವಂಥದ್ದು ನೀವಿಲ್ಲಿ ನೋಡ್ಬೋದು. ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ಲ್ಯಾಂಟರ್ನ್ಸ್ಗಳನ್ನ ಇಟ್ಟಿದ್ದಾರೆ. ನಿಮಗೆ ಎಲ್ಲೂ ಇವೆಲ್ಲ ನೋಡೋಕ್ಕೆ ಸಿಗೋದಿಲ್ಲ. ಸೊ ಈ ಒಂದು ಮಂಜುಷಾ ಮ್ಯೂಸಿಯಂ ಬಂದು ಧರ್ಮಸ್ಥಳದಲ್ಲೂ ಇದೆ, ನೀವು ಅಲ್ಲೂ ವಿಸಿಟ್ ಮಾಡ್ಬೋದು. ಹಾಗೆ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.